ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಸಕಲ ಜೀವರಾಶಿಗಳಲ್ಲೂ ಮನುಷ್ಯನ ದೇಹ ರಚನೆಯೇ ವಿಭಿನ್ನ ಹಾಗೂ ಆ ಭಗವಂತನ ಶ್ರೇಷ್ಠ ಪರಿಕಲ್ಪನೆ ಎಂದೇ ಭಾವಿಸಿದ್ದೇವೆ. ಬೇರೆಲ್ಲ ಪ್ರಾಣಿಗಳಿಗಿಂತಲೂ ವಿಶೇಷವಾದಂತಹ ಮಾರ್ಪಾಡನ್ನು ಹೊಂದಿರುವ ದೇವರಂತೆಯೇ ದೇಹ ರಚನೆ ಮನುಷ್ಯ ಪ್ರಾಣಿ ಅಂತಲೂ ಶಾಸ್ತ್ರಗಳು ಸಾಬೀತು ಮಾಡ್ತವೆ. ಈ ದೇಹ ರಚನೆಯ ಮೂಲ ತತ್ವಕ್ಕೆ ಬರುವುದಾದರೆ ಪಂಚಭೂತಗಳಲ್ಲೇ ಈ ದೇಹ ರಚನೆಯಾಗಿದೆ ಅನ್ನೋದು ಗೊತ್ತಿರೋದೆ. ಆದರೆ ಈ ದೇಹ ರಚನೆಯಲ್ಲಿ ಜೀವಾಣುಗಳ ಪಾತ್ರವೇ ಪ್ರಮುಖವಾದದ್ದು ಎನ್ನುತ್ತೆ ಜೀವಶಾಸ್ತ್ರ ಹಾಗೂ ವಿಜ್ಞಾನವೂ ಕೂಡ ಒಪ್ಪಿಕೊಳ್ಳುತ್ತೆ. ಬನ್ನಿ ಹಾಗಿದ್ರೆ ನಮ್ಮ ದೇಹದ ರಚನೆಯಲ್ಲಿ ಜೀವಾಣುಗಳ ಪಾತ್ರ ಏನು, ಹೇಗೆ ದೇಹ ರಚನೆಯ ಕ್ರಿಯೆಯಲ್ಲಿ ಪಾಲುದಾರರಾಗುತ್ತವೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಪ್ರತಿಯೊಂದು ಜೀವಿಯ ದೇಹ ವಿನ್ಯಾಸದ ಮತ್ತು ನಿಯಮಿತ ಸ್ವಾಭಾವಿಕ ಕ್ರಿಯೆಯ ಘಟಕವೇ ಅತ್ಯಂತ ಸೂಕ್ಷ್ಮವಾದ ಜೀವಕಣಗಳು. ಮಾನವನ ದೇಹದಲ್ಲಿ ಎಷ್ಟು ಜೀವಕಣಗಳಿವೆ ಎಂಬುದನ್ನು ನಿಖರವಾಗಿ ಹೇಳಲಾಗದಿದ್ದರೂ ಜೀವವಿಜ್ಞಾನಿಗಳು ಅಂದಾಜು 1,00,000 ಕೋಟಿಗಳಷ್ಟು ಇರಬಹುದೆಂದು ಅಂದಾಜಿಸಿದ್ದಾರೆ. ಮೆದುಳಿನಲ್ಲಿರುವ ಜೀವಾಣುಗಳನ್ನು ಹೊರತುಪಡಿಸಿ ಪ್ರತಿ ಸೆಕೆಂಡಿಗೆ ಅಂದಾಜು 50 ಕೋಟಿಗಳನ್ನು ಮೀರಿ ಜೀವಾಣುಗಳು ನಾಶವಾಗ್ತಿರ್ತವೆ ಮತ್ತು ಉತ್ಪತ್ತಿಯಾಗ್ತಿರ್ತಾವಂತೆ. ಮನುಷ್ಯನಲ್ಲಿರುವ ಜೀವಕಣಗಳನ್ನು ಒಂದರ ಪಕ್ಕದಲ್ಲೊಂದರಂತೆ ಇಟ್ಟು ಭೂಮಿಯ ಸುತ್ತಲೂ ಹಾಸಿದರೆ ಭೂಮಿಯನ್ನು 47 ಬಾರಿ ಮುಚ್ಚಬಹುದಂತೆ ಮತ್ತು ನಿಮಿಷಕ್ಕೊಂದರಂತೆ ಎಣಿಸಿದರೆ ದೇಹದ ಒಟ್ಟು ಜೀವಕಣಗಳನ್ನು ಎಣಿಸಲು 2600 ವರ್ಷಗಳು ಬೇಕಾಗ್ತಾವಂತೆ. ಪ್ರತಿಯೊಂದು ಜೀವಾಣುವು ಮೊದಲಿದ್ದ ಜೀವಾಣುವಿನಿಂದ ಹುಟ್ಟಿ ಅದರ ಸ್ವಾಭಾವಿಕ ಕ್ರಿಯೆಯನ್ನು ನಿಯಂತ್ರಿಸಲು ಅವಶ್ಯವಿರುವ ಮತ್ತು ಮುಂದಿನ ಜೀವಾಣು ಪೀಳಿಗೆಗೆ ಬೇಕಾದ ವಿಷಯವನ್ನು ವರ್ಗಾಯಿಸಲು ಬೇಕಾದ ಆನುವಂಶಿಕ ವಿಷಯಗಳನ್ನು ಹೊಂದಿದೆ. ಜೀವಿಯ ಪ್ರತಿಯೊಂದು ಕಾರ್ಯವೂ ಜೀವಾಣುಗಳ ವ್ಯಾಪ್ತಿಯೊಳಗೆ ನಡೆಯುತ್ತವೆ. ಪ್ರತಿ ಜೀವಕಣವು ತನಗಿರಲು ಬೇಕಾದ ಪೋಷಕ ಆಹಾರವನ್ನು ಪಡೆದು ಅದನ್ನು ಓಜಸ್ಸಾಗಿ ಪರಿವರ್ತಿಸಿ ಮುಂದಿನ ಜೀವಾಣು ಪೀಳಿಗೆಯ ಉತ್ಪತ್ತಿಗೆ ಬೇಕಾದ ಅಂಶಗಳನ್ನು ತಯಾರು ಮಾಡುತ್ತೆ ಮತ್ತು ವಿಶಿಷ್ಟ ಕಾರ್ಯವನ್ನೆಸಗುವ ಸಾಮರ್ಥ್ಯವನ್ನು ಹೊಂದಿ ಅವಶ್ಯಕತೆಗೆ ತಕ್ಕಂತೆ ವೃದ್ಧಿಯಾಗುತ್ತೆ. ಜೈವಿಕ ಅಣುಗಳಲ್ಲಿ ಸಂಗ್ರಹವಾದ ರಾಸಾಯನಿಕ ಶಕ್ತಿಯನ್ನು ಉಪಯೋಗಿಸುವ ಸಾಮರ್ಥ್ಯದ ಮೇಲೆ ಪ್ರತಿ ಜೀವಕಣದ ಕಾರ್ಯ ಸಮರ್ಥತೆಯನ್ನು ಅವಲಂಬಿಸಿದೆ. ಜೀವಕಣಗಳು ಬಾಹ್ಯ ಮತ್ತು ಆಂತರಿಕವಾದ ಉತ್ತೇಜಕಗಳಿಗೆ ಬಹುಬೇಗ ಪ್ರತಿಕ್ರಿಯೆ ತೋರಿಸ್ತವೆ. ಜೀವಕಣದಲ್ಲಿ ಪೋಷಕ ದ್ರವ್ಯವು ಜೀವಿಯ ದೇಹ ಭಾಗವಾಗಿ ಮಾರ್ಪಾಡಾಗುವ ಕಾರ್ಯ ಸಮರ್ಥತೆಗನುಗುಣವಾಗಿ ಅನುಕ್ರಮವಾಗಿ ಜೀವಕಣ ವಿಭಜನೆಯಿಂದ ವೃದ್ಧಿಯಾಗುತ್ತಾ ಹೋಗುತ್ತೆ. ಜೀವಕಣದ ಕೇಂದ್ರ ಭಾಗದೊಳಗೆ ವಂಶವಾಹಿಯು ಪ್ರವಹಿಸುತ್ತೆ. ಒಂದು ಜೀವಕಣದ ಕೇಂದ್ರ ಭಾಗವು ಮೊದಲು 2 ವಿಭಾಗವಾದ ಆನಂತರ ಜೀವಕಣವು 2 ವಿಭಾಗವಾಗುತ್ತೆ. ಇದು ಬಹು ಜೀವಾಣುಗಳುಳ್ಳ ಜೀವಿಯ ಉತ್ಪತ್ತಿಗೆ ಕಾರಣವಾಗುತ್ತೆ. ಮನುಷ್ಯ ಜೀವಿಯಲ್ಲಿ ಸ್ತ್ರೀ ಅಂಡಾಣು ಸುಮಾರು 1/180 ಇಂಚು ಸುತ್ತಳತೆಯಾಗಿದ್ದರೆ ಪುರುಷ ವೀರ್ಯಾಣು ಅತ್ಯಂತ ಸಣ್ಣ ಪ್ರಮಾಣದಾಗಿದ್ದು ಸ್ತ್ರೀಯ ಒಂದು ಅಂಡಾಣುವಿನ ತೂಕಕ್ಕೆ 1,75,000 ವೀರ್ಯಾಣುಗಳು ಬೇಕಾಗುತ್ತವೆ. ಒಂದೇ ಬಗೆಯ ಕಾರ್ಯಗಳನ್ನು ಮಾಡುವ ಜೀವಕೋಶ ಜೀವದ್ರವ್ಯಗಳ ಆಕಾರಕ್ಕೆ ಅಂಗಗಟ್ಟು ಎನ್ನುತ್ತಾರೆ. ಉದಾಹರಣೆಗೆ ತ್ವಚೆ, ಮಾಂಸಖಂಡಗಳು, ಎಲುಬು ಮತ್ತು ಇತರ ಅಂಗಗಳಾದ ಪಿತ್ತಜನಕಾಂಗ, ಶ್ವಾಸಕೋಶಗಳು ಮತ್ತು ಮೂತ್ರಪಿಂಡಗಳು ಒಂದೇ ಬಗೆಯ ಕಾರ್ಯಗಳನ್ನು ಮಾಡುವ ಅಂಗಗಟ್ಟುಗಳಿಗೆ ಅಂಗವೆನ್ನುವರು. ಉದಾಹರಣೆಗೆ ಹೃದಯ, ಪಿತ್ತಜನಕಾಂಗ ಇತ್ಯಾದಿ. ಪ್ರತಿ ಜೀವಾಣುವಿನ ಗಾತ್ರ, ಆಕಾರ ಬೇರೆ ಬೇರೆ ಇರುತ್ತೆ. ನಮ್ಮ ದೇಹದಲ್ಲಿ ಮಾಂಸಖಂಡ ಸ್ನಾಯುಗಳ ಜೀವಕಣಗಳಿವೆ, ಎಲುಬುಗಳ ಜೀವಕಣಗಳಿವೆ, ರಕ್ತದ ಜೀವಕಣಗಳಿವೆ, ತ್ವಚೆಯ ಜೀವಕಣಗಳಿವೆ, ನರನಾಡಿಗಳ ಜೀವಕಣಗಳಿವೆ. ಗಾಯಗಳಾಗಿರುವ ಸ್ಥಳದಲ್ಲಿ ಹೊಸ ಜೀವಕಣಗಳು ಬೆಳೆಯೋದ್ರಿಂದಲೇ ಗಾಯಗಳು ವಾಸಿಯಾಗ್ತವೆ. ರಕ್ತ ಕಣಗಳು ದೇಹದಾದ್ಯಂತ ಇರುವ ಎಲ್ಲಾ ಜೀವಾಣುಗಳಿಗೆ ಆಹಾರ, ಆಮ್ಲಜನಕವನ್ನು ಪೂರೈಸಿ ಅವು ಆರೋಗ್ಯವಾಗಿದ್ದು ಅಭಿವೃದ್ಧಿಯಾಗುವಂತೆ ಮಾಡುತ್ತವೆ. ಪ್ರತಿ ಜೀವಾಣುವು ತನ್ನ ನಿರ್ದಿಷ್ಟ ಕಾರ್ಯಗಳನ್ನು ಮಾಡ್ತವೆ. ಹಾಗಾದ್ರೆ ಅವುಗಳ ಸ್ವಭಾವ ಲಕ್ಷಣಗಳೇನು ಮತ್ತು ಇವುಗಳು ನಮ್ಮಲ್ಲಿ ಆಧ್ಯಾತ್ಮಿಕ ಜಾಗೃತಿಯನ್ನ ಹೇಗೆ ಹುಟ್ಟಿಸುತ್ತವೆ? ಜೀವಿಯ ಜನ್ಮ ಜನ್ಮಾಂತರಗಳಿಗೆ ಅವುಗಳ ಸಂಬಂಧವೇನು? ಆಧ್ಯಾತ್ಮಿಕ ಸ್ಫೋಟದಲ್ಲಿ ಅವುಗಳ ಪಾತ್ರವೇನು ಅನ್ನೋದನ್ನ ನೋಡೋದಾದ್ರೆ ಸ್ಥೂಲ ಮತ್ತು ಸೂಕ್ಷ್ಮ ಸಂವೇದನೆಗಳಿಗೆ ಸ್ವತಂತ್ರ ನಿಲುವಿಲ್ಲ. ಅವು ತಮ್ಮ ಹುಟ್ಟಿಗೆ ಬಾಹ್ಯ ಪ್ರಚೋದನೆ ಮತ್ತು ಅನುಭವಗಳನ್ನು ತಮ್ಮ ಇರುವಿಕೆಗೆ ಪೂರ್ಣವಾಗಿ ಸ್ಥೂಲ ದೇಹವನ್ನು ಅವಲಂಬಿಸಿವೆ. ಸಾಮಾನ್ಯವಾಗಿ ಸ್ಥೂಲ ಸಂವೇದನೆಗಳು ಜಡ ಶರೀರವನ್ನು, ಸೂಕ್ಷ್ಮ ಸಂವೇದನೆಗಳು ಸೂಕ್ಷ್ಮ ಶರೀರವನ್ನು ಅವಲಂಬಿಸಿದೆ. ನಕಾರಾತ್ಮಕ ಸ್ಥೂಲ ಸಂವೇದನೆಗಳಾದ ನೋವು, ತುರಿಕೆ, ಕಚಗುಳಿ, ಸಂಕಟ, ಬಾಧೆ ಮುಂತಾದವು ಸ್ಥೂಲ ಶರೀರಕ್ಕೂ,
ನಕಾರಾತ್ಮಕ ಸೂಕ್ಷ್ಮ ಸಂವೇದನೆಗಳಾದ ದುಃಖ, ವ್ಯಥೆ, ಕೊರಗು, ಸಂತಾಪ ಮುಂತಾದವು ಮತ್ತು ನಕಾರಾತ್ಮಕ ಸೂಕ್ಷ್ಮ ಸಂವೇದನೆಗಳಾದ ಸಂತೋಷ, ಖುಷಿ, ನೆಮ್ಮದಿ, ಹರ್ಷ ಮುಂತಾದವು ಸೂಕ್ಷ್ಮ ಶರೀರಕ್ಕೂ ಸಂಬಂಧಿಸಿವೆ. ವಾಸ್ತವವಾಗಿ ಇವುಗಳ ಮಧ್ಯವಿರುವ ಕವಲು ಕೂದಲೆಲೆಯಷ್ಟು ಸೂಕ್ಷ್ಮವಾಗಿದ್ದು ಪ್ರತ್ಯೇಕಿಸಲಾಗದಷ್ಟು ಒಂದರ ಮೇಲೊಂದು ವ್ಯಾಪಿಸಿಕೊಂಡಿವೆ. ಪ್ರಜ್ಞೆ ಮೊಟ್ಟಮೊದಲು ಮನದೊಳಗೆ ಪ್ರವೇಶಿಸಿ ತದನಂತರ ದೇಹದೊಳಗೆ ಪ್ರವೇಶಿಸೋದ್ರಿಂದ ಸಂವೇದನೆ ಎಷ್ಟೇ ಸ್ಥೂಲವಾಗಿದ್ದರೂ ಮೊದಲು ಮನದೊಳಗುಂಟಾದ ಅಂತರವೇ ದೇಹದೊಳಗೆ ಪ್ರಕಟವಾಗುತ್ತೆ. ಇದೇ ರೀತಿ ಸಂವೇದನೆ ಎಷ್ಟೇ ಸೂಕ್ಷ್ಮವಾಗಿದ್ದರೂ ಅದು ತನ್ನ ಪ್ರಕಟಣೆಗೆ ಸ್ಥೂಲ ದೇಹವನ್ನ ಸಂಪೂರ್ಣವಾಗಿ ಅವಲಂಬಿಸಿದೆ. ವಾಸ್ತವವಾಗಿ ದೇಹ ಮತ್ತು ಮನಸ್ಸಿಗೆ ವ್ಯತ್ಯಾಸವಿಲ್ಲ. ಸ್ಥೂಲ ಮನಸ್ಸೇ ದೇಹ, ಸೂಕ್ಷ್ಮ ದೇಹವೇ ಮನಸ್ಸು. ಪರಮಾಣುಗಳಿಗಿಂತಲೂ ಅತಿ ಸೂಕ್ಷ್ಮವಾದ ಜೀವಾಣುಗಳಿಂದಾದ ಅಂಗಾಂಗಗಳ ಅಪಾರ ಜೀವಾಣುಗಳು ಕ್ಷಣ ಕ್ಷಣಕ್ಕೂ ಸಾಯುತ್ತಿರುತ್ತವೆ ಮತ್ತು ಎಲ್ಲ ಗುಣಲಕ್ಷಣ ಆಕಾರಗಳಲ್ಲಿ ಹಿಂದಿನವನ್ನೇ ಹೋಲುವ ಅಗಣಿತ ಜೀವಾಣುಗಳು ಹುಟ್ಟುತ್ತಿರುತ್ತವೆ. ಇದೇ ರೀತಿ ಒಂದು ಜೀವಾಣುವು ಕ್ಷಣದ ಪ್ರಾರಂಭದಲ್ಲಿ ಹುಟ್ಟಿ ಆ ಕ್ಷಣ ಮುಗಿಯೋದ್ರೊಳಗಾಗಿ ಸತ್ತು ಅದರ ತೆರಪಿನ ನಿಖರ ಸ್ಥಳದಲ್ಲಿ ಅದೇ ತರಹದ ಇನ್ನೊಂದು ಜೀವಾಣು ಉತ್ಪತ್ತಿಯಾದಾಗ ಹಳೆಯದು ಸತ್ತು ಮತ್ತು ಹೊಸದು ಹುಟ್ಟಿದ ಮಧ್ಯಂತರದ ಅವಧಿ ಗಮನಕ್ಕೆ ಬರದಷ್ಟು ಕಡಿಮೆ ಇರೋದ್ರಿಂದ ಹಿಂದಿನ ಜೀವಾಣುವೇ ಮುಂದುವರೆದ ಭ್ರಮೆ ಉಂಟಾಗತ್ತೆ. ಆದುದರಿಂದಲೇ ಹುಟ್ಟಿನಿಂದಲೂ ಒಂದೇ ದೇಹದಲ್ಲಿ ನಾನು ಮುಂದುವರಿಯುತ್ತಿರುವೆನೆಂಬ ಭ್ರಮೆ. ಒಂದೇ ದೇಹದ ಮುಂದುವರಿಕೆ ಕೇವಲ ಭ್ರಮೆಯಾದುದರಿಂದ ವಾಸ್ತವಿಕತೆಗೆ ದೂರದಲ್ಲಿದ್ದು ಅಸತ್ಯವಾಗಿರುತ್ತದೆ. ಮನುಷ್ಯ ಜೀವಿಯು ಪ್ರತಿದಿನವೂ ಅಂದಾಜು 6 ಸಲ ಹೊಸ ದೇಹದೊಂದಿಗೆ ಹೊಸ ಜೀವಿಯಾಗಿ ಅವತರಿಸ್ತಾನೆಂಬುದೇ ನಂಬಲ ಸಾಧ್ಯವಾದ ಕಟು ಸತ್ಯ. ಹುಟ್ಟುವ ಜೀವಾಣುಗಳು ಪರಮಾತ್ಮನ ಚೈತನ್ಯದ ಹಿನ್ನೆಲೆಯಲ್ಲಿ ಪರಮಾತ್ಮನ ಓಜಸ್ಸನ್ನ ಹೀರುತ್ತಾ ಅಧಿಕ ಶಕ್ತಿಯಿಂದ ಏಳುತ್ತವೆ. ಎದ್ದ ಕ್ಷಣವೇ ಆ ಶಕ್ತಿಯನ್ನ ಕಳೆದುಕೊಂಡು ಬಿಡ್ತವೆ. ಹಿನ್ನೆಲೆಯ ಚೈತನ್ಯದಲ್ಲಿ ಯಾವ ಬದಲಾವಣೆಯಾಗದಿದ್ರೂ ಚೈತನ್ಯವನ್ನ ಹೀರುವ ಜೀವಕಣಗಳ ಸಾಮರ್ಥ್ಯದಲ್ಲಿ ನಿರಂತರ ಬದಲಾವಣೆಯಾಗುತ್ತಿರುತ್ತೆ. ಹುಟ್ಟುವಾಗ ಮೇಲೇರಿ ಸಾಯುವಾಗ ಕೆಳಗಿಳಿಯುವ ಅವುಗಳ ಈ ಪ್ರವೃತ್ತಿಯನ್ನೇ ತರಂಗ ಎನ್ನುವುದು. ಪರಮಾತ್ಮನ ಅಪಾರ ಚೈತನ್ಯ ಮಹಾಸಾಗರದ ಮೇಲ್ಮೈ ಮೇಲೆ, ಸಮುದ್ರದ ಮೇಲ್ಮೈ ಮೇಲೆ ಅಲೆಗಳು ಹುಟ್ಟಿ ಕರಗುವಂತೆ ಈ ತರಂಗಗಳು ನಿರಂತರ ಏರಿ ಇಳಿಯುತ್ತವೆ, ಹುಟ್ಟಿ ನಾಶವಾಗುತ್ತವೆ. ಜೀವಾಣುಗಳಲ್ಲಿ ಸ್ವಭಾವತಃ ಸಂವೇದನೆಗಳುಂಟು ಮಾಡುವ ಶಕ್ತಿ ಇಲ್ಲ. ಈ ಕೆಲಸ ಇಂದ್ರಿಯ, ಬಾಹ್ಯ ಪ್ರಚೋದನೆ ಮತ್ತು ಮನಸ್ಸುಗಳದ್ದು. ಆದರೆ ಪ್ರತಿ ಜೀವಾಣುವಿನಲ್ಲೂ ಸಂವೇದನೆ, ಸಂಸ್ಕಾರ, ವಾಸನೆಗಳನ್ನು ಗ್ರಹಿಸುವ, ಹೀರುವ, ಪ್ರಕಟಿಸುವ ಮತ್ತು ಮುಂದಿನ ಜೀವಾಣುಗಳಿಗೆ ವರ್ಗಾಯಿಸುವ ಶಕ್ತಿ ಇರೋದರಿಂದಲೇ ಒಂದು ಜನ್ಮದಲ್ಲಿನ ಇವು ಮುಂದಿನ ಜನ್ಮಗಳಲ್ಲಿ ತಿಳಿಯದಂತೆ ಪ್ರಕಟವಾಗ್ತವೆ. ಅಲ್ಲದೆ ಮನಸ್ಸು ಸಹ ಅದರ ಈ ಶಕ್ತಿಯನ್ನೇ ತನ್ನ ಇರುವಿಕೆಗೆ ಮತ್ತು ಮುಂದುವರಿಕೆಗೆ ಉಪಯೋಗಿಸ್ತವೆ. ಜೀವಿಯಲ್ಲಿ ಒಂದು ವೇಳೆ ಮನವಿಲ್ಲದೆ ಜೀವಾಣುಗಳು ಮಾತ್ರ ಇದ್ದಿದ್ರೆ ಸಂವೇದನೆಗಳು ಉಂಟಾಗ್ತಿರ್ಲಿಲ್ಲ, ಸಂಸ್ಕಾರಗಳು ಹುಟ್ಟುತ್ತಿರಲಿಲ್ಲ. ಮನ ಹೊಂದಿದ್ದು ಜೀವಾಣುಗಳು ಇರದಿದ್ದರೆ ಆಗಲೂ ಸಂವೇದನೆಗಳು ಮತ್ತು ಸಂಸ್ಕಾರಗಳು ಹುಟ್ಟುತ್ತಿರಲಿಲ್ಲ. ಮನಸ್ಸು ಮತ್ತು ಜೀವಾಣುಗಳೆರಡೂ ಇದ್ದು ಅವು ಒಂದಕ್ಕೊಂದು ಪೂರಕವಾಗಿರುವುದರಿಂದಲೇ ಸಂವೇದನೆಗಳು ಹುಟ್ಟುತ್ತಿವೆ, ಸಂಸ್ಕಾರಗಳು ಹುಟ್ಟುತ್ತಿವೆ. ಇವನ್ನು ಹೊತ್ತು ಮನಸ್ಸು ಮುಂದುವರಿತಿದೆ. ವಾಸ್ತವವಾಗಿ ಸಾವು ಎಂಬುದಕ್ಕೆ ಅರ್ಥವಿಲ್ಲ. ಭೌತ ದ್ರವ್ಯಗಳು ವಾಯು ರೂಪದಲ್ಲಿದ್ದಾಗ ಮನವಾದರೆ, ಧ್ರುವೀಕೃತವಾದಾಗ ಜೀವಾಣುಗಳಾಗಿ, ಘನೀಕೃತವಾದಾಗ ದೇಹವಾಗುತ್ತವೆ. ಅತ್ಯಂತ ಸೂಕ್ಷ್ಮ ಭೌತ ದ್ರವ್ಯಗಳಿಂದಾದ ಜೀವಾಣುಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಸಂಘಟಿತವಾಗಿ ರಚಿಸಲ್ಪಡುವ ಈ ದೇಹ ಜೀವಾಣುಗಳು ವಿಘಟಿತವಾಗಿ ಅವುಗಳ ಮೂಲದೊಳಗೆ ಸೇರಿ ಹೋದಾಗ ಅದನ್ನೇ ಸಾವು ಎನ್ನುವೆವು. ವಾಯುರೂಪದ ಭೌತ ದ್ರವ್ಯಗಳು ದ್ರವರೂಪವಾಗಿ ಆನಂತರ ಘನರೂಪವಾಗುವುದು ಹುಟ್ಟಾದರೆ, ಇದರ ವಿರುದ್ಧ ಕ್ರಮದಲ್ಲಿ ಘನರೂಪವು ದ್ರವರೂಪವಾಗಿ ಅಂತ್ಯದಲ್ಲಿ ವಾಯುರೂಪವಾಗುವುದು ಸಾವಾಗುತ್ತದೆ. ಅಂದರೆ ಸಂಘಟನೆಯೇ ಹುಟ್ಟು, ವಿಘಟನೆಯೇ ಸಾವು. ಈ ಪ್ರಕ್ರಿಯೆಯನ್ನ ದೇಹದಲ್ಲಿ ಕ್ಷಣ ಕ್ಷಣವೂ ಅನುಭವಿಸುವುದೇ ಸಾಧನೆ. ಒಂದು ದೇಹದಲ್ಲಿನ ಜೀವಾಣುಗಳು ಎಂದೇ ಘಟಿತವಾಗಲಿ ಅಥವಾ ವಿಘಟಿತವಾಗಲಿ ಆಯಾಯ ಸಂಸ್ಕಾರ ವಾಸನೆಗಳನ್ನು ಹೊತ್ತು ಮುಂದುವರಿಯುವುದರಿಂದ ಒಂದು ಜನ್ಮದಲ್ಲಿ ಮಾಡಿದ ಕರ್ಮ ಫಲಗಳು ಮುಂದಿನ ಜನ್ಮಗಳಲ್ಲೂ ಮುಂದುವರಿಯುತ್ತವೆ. ಎರಡು ಜೀವಾಣುಗಳ ಮಧ್ಯದ ಮತ್ತು ಜೀವಾಣುವಿನೊಳಗಿನ ಅಂತರದೊಳಗೆ ಪರಮಾತ್ಮನ ಸತ್ಯದ ಅರಿವಿದೆ. ಜೀವಾಣುಗಳಲ್ಲಿ ಮೃತ್ಯುವಿದೆ, ಅವುಗಳ ಅಂತರದಲ್ಲಿ ಅಮರತ್ವವಿದೆ. ಜೀವಾಣುಗಳೊಳಗೆ ಮನಸ್ಸಿದೆ, ಮನಸ್ಸಿನೊಳಗೆ ಮೃತ್ಯುವಿದೆ. ಅವುಗಳ ಅಂತರದೊಳಗೆ ಸತ್ಯವಿದೆ, ಸತ್ಯವೇ ಅಮರ. ಜೀವಾಣುಗಳ ಅನಿತ್ಯವನ್ನರಿತು ಅನುಭವಿಸಿ ಸಂವೇದನೆಗಳ ಹುಟ್ಟಡಗಿಸಿ ಅವುಗಳ ಮಧ್ಯವಿರುವ ಅಂತರವನ್ನು ಹಿಗ್ಗಿಸುವುದೇ ಸಾಧನೆ. ಪರಮಾಣು ಜೀವಾಣುಗಳು ಅದೃಶ್ಯವಾದವುಗಳಾಗಿದ್ದರೂ ನಾಮರೂಪ, ಜಡ ಜಗತ್ತು ಮತ್ತು ದೇಹದೊಳಗೆ ಮೂಲ ಕಾರಣಗಳು. ಅವುಗಳ ನಿರಂತರ ಚಲನಾ ತರಂಗಗಳೇ ಅನಿತ್ಯ. ಆದುದರಿಂದ
ಅನಿತ್ಯ ಅಣುಗಳಿಂದ ಹುಟ್ಟಿದ ಜಗತ್ತು ಅನಿತ್ಯ, ದೇಹಗಳು ಅನಿತ್ಯ. ಸಾಧನೆಯ ಮೂಲಕ ಜೀವಾಣುಗಳ ಅದೃಶ್ಯ ಮಟ್ಟಕ್ಕಿಳಿದಾಗ ಇರುವುದೆಲ್ಲವೂ ಅದೃಶ್ಯವೇ. ಇದನ್ನ ಅನುಭವಿಸಿದಾಗಲೇ ಇದರ ಹಿನ್ನೆಲೆ ಇರುವ ಶಾಶ್ವತ ಇರುವು ಗೋಚರಿಸುವುದು. ಅದೇ ನಾನು ಎಂಬ ಸತ್ಯದ ಅರಿವು ಮೂಡುವುದು. ಜೀವಾಣುಗಳು ಪೃಥ್ವಿ, ಜಲ, ಅಗ್ನಿ, ವಾಯು ಮುಂತಾದ 4 ಮಹಾಭೂತಗಳಲ್ಲಿ ಒಂದು ಭೂತವನ್ನು ಪ್ರಧಾನವಾಗಿಯೂ ಉಳಿದ 3 ಭೂತಗಳಲ್ಲಿ ಸಾಧಾರಣವಾಗಿಯೂ ಆಧರಿಸಿ ಆಕಾಶ ಭೂತದೊಳಗೆ ಹುಟ್ಟುತ್ತವೆ. ಹಾಗಾಗಿ ಈ 4 ಭೂತಗಳ ತತ್ವಗಳಾದ ಗಂಧ, ರಸ, ರೂಪ ಮತ್ತು ಸ್ಪರ್ಶಗಳಲ್ಲಿ ಸಂಬಂಧಪಟ್ಟ ಒಂದನ್ನು ಪ್ರಧಾನವಾಗಿಯೂ ಉಳಿದವನ್ನ ಸಾಧಾರಣವಾಗಿಯೂ ಹೊಂದಿ ಪ್ರತಿ ಜೀವಾಣುವು ದೇಹದೊಳಗೆ ಅವತರಿಸುತ್ತೆ. ಹಾಗಾಗಿ ಪ್ರತಿ ಜೀವಾಣುವು ಯಾವ ರೀತಿಯ ಸಂವೇದನೆಯನ್ನು ಹೊರಹೊಮ್ಮಿಸುತ್ತದೆನ್ನುವುದು ಅದರಲ್ಲಿ ಯಾವ ತತ್ವ ಪ್ರಧಾನವಾಗಿದೆ ಎಂಬುದು ಅವಲಂಬಿಸಿದೆ. ಪ್ರಧಾನ ತತ್ವಕ್ಕನುಗುಣವಾದ ಸಂವೇದನೆ ತೀವ್ರವಾಗಿದ್ದು, ಉಳಿದ ತತ್ವಗಳಿಗೆ ಸಂಬಂಧಿಸಿದ ಸಂವೇದನೆಗಳು ಸಾಧಾರಣವಾಗಿರ್ತವೆ. ಉದಾಹರಣೆಗೆ ಪೃಥ್ವಿ ತತ್ವ ಪ್ರಧಾನವಾಗಿದ್ದಾಗ ದೇಹದಲ್ಲಿ ವಾಸನೆಗೆ ಸಂಬಂಧಿಸಿದ ಸಂವೇದನೆಗಳು ತೀವ್ರವಾಗಿದ್ದು ದೇಹ ದಡೂತಿಯಾಗಿ ಭಾರವಾಗಿರುತ್ತೆ. ಅಗ್ನಿ ತತ್ವ ಪ್ರಧಾನವಾಗಿದ್ದಲ್ಲಿ ಉಷ್ಣ ಸ್ವಭಾವದ ರೂಪವಂತ ದೇಹವಿದ್ದು ಸಿಟ್ಟು ಪ್ರಧಾನ ಸಂವೇದನೆಗಳು ತೀವ್ರವಾಗಿರುತ್ತವೆ. ಜಲತತ್ವ ಪ್ರಧಾನವಾಗಿದ್ದಲ್ಲಿ ಅನಾರೋಗ್ಯ ಹೆಚ್ಚಿದ್ದು ಸಮಾಧಾನ ಮತ್ತು ಕಲೆ ಅಭಿರುಚಿ ಹೆಚ್ಚಿದ್ದು ರುಚಿ ಪ್ರಧಾನ ಸಂವೇದನೆಗಳು ಹೆಚ್ಚಿರ್ತವೆ. ವಾಯುತತ್ವ ಪ್ರಧಾನವಾಗಿದ್ದಲ್ಲಿ ತೆಳುವಾದ ಮತ್ತು ವೇಗವಾದ ಚಲನವಲನಗಳನ್ನು ಹೊಂದಿ ಸೋಮಾರಿಯಾಗಿರದ ದೇಹವಿದ್ದು ಕಳಂಕಾಸ್ಪದ ಜೀವನವಿದ್ದು ಸ್ಪರ್ಶ ಪ್ರಧಾನ ಸಂವೇದನೆಗಳು ಹೆಚ್ಚಿರ್ತವೆ. ಜೀವಾಣುಗಳಲ್ಲಿನ ತತ್ವಗಳು ಮನಸ್ಸಿನ ಗುಣಗಳನ್ನು ನಿರ್ಧರಿಸ್ತವೆ. ಜೀವಾಣುಗಳಲ್ಲಿರುವ ಆಯಾಯ ತತ್ವಗಳ ಸ್ವಭಾವಗಳು ಮನಸ್ಸನ್ನು ಆಳವಾಗಿ ಪ್ರಭಾವಿಸಿ ಇಂದ್ರಿಯಗಳು ತಂದೊಡ್ಡುವ ಪ್ರಚೋದನೆಗಳಲ್ಲಿ ಅದರದರ ಪ್ರಧಾನ ಗುಣಗಳಿಗೆ ಸಂಬಂಧಿಸಿದ ಸಂವೇದನೆಗಳನ್ನು ಮನಸ್ಸು ಅಧಿಕವಾಗಿ ಸಂಗ್ರಹಿಸುವಂತೆ ಮಾಡುತ್ತೆ. ಹೀಗೆ ಸಂವೇದನೆಗಳಿಗೆ ಜೀವಕಣಗಳನ್ನು ಹುಟ್ಟಿಸುವ ನೇರ ಸಾಮರ್ಥ್ಯವಿಲ್ಲದಿದ್ರೂ ಸಂಸ್ಕಾರ ವಾಸನೆಗಳ ಮೂಲಕ ತನಗೆ ಬೇಕಾದ ಜೀವಕಣಗಳನ್ನು ಹುಟ್ಟಿಸುತ್ತವೆ. ನಕಾರಾತ್ಮಕ ಸಂವೇದನೆಗಳಿಂದ ನಕಾರಾತ್ಮಕ ಸಂಸ್ಕಾರಗಳು, ನಕಾರಾತ್ಮಕ ಲಕ್ಷಣಗಳನ್ನೇ ಅಧಿಕವಾಗಿ ಹೊಂದಿದ ಜೀವಕಣಗಳು ಭೂಮಿಯಲ್ಲಿ ಉತ್ಪತ್ತಿಯಾಗಿ ಮನಸ್ಸು ಸಹ ನಕಾರಾತ್ಮಕ ಸ್ವಭಾವವನ್ನೇ ಹೊಂದುತ್ತವೆ. ನಕಾರಾತ್ಮಕ ವಿಷಮಚಕ್ರ ಹೀಗೆ ಮುಂದುವರಿಯುತ್ತೆ. ಸಕಾರಾತ್ಮಕದ ಬಗ್ಗೆಯೂ ಈ ವಿಚಾರಧಾರೆಯನ್ನೇ ಬಳಸಬಹುದು. ಮಿದುಳಿನೊಳಗೆ ಹುಟ್ಟುವ ಮನಸ್ಸು ಹುಟ್ಟಿದಾಕ್ಷಣ ಮಿದುಳನ್ನೇ ಮೀರಿ ದೇಹದ ಎಲ್ಲಾ ಜೀವಾಣುಗಳನ್ನು ಮತ್ತು ಜಗತ್ತಿನ ಪರಮಾಣುಗಳನ್ನು ತನ್ನ ಕಾರ್ಯಸ್ಥಾನವನ್ನಾಗಿ ಮಾಡಿ ಇಂದ್ರಿಯಗಳ ಮೂಲಕ ಜಗತ್ತಿನ ಪ್ರಚೋದನೆಗಳನ್ನು ಗ್ರಹಿಸಿ ಅನುಗುಣವಾದ ಸಂವೇದನೆಯನ್ನು ಸೃಷ್ಟಿಸಿ ತನಗೆ ಬೇಕಾದಂತೆ ಅವುಗಳನ್ನು ಬೆನ್ನು ಹುರಿಯ ಮೂಲಕ ದೇಹದಾದ್ಯಂತ ಇರುವ ಜೀವಾಣುಗಳಿಗೆ ವರ್ಗಾಯಿಸುತ್ತೆ. ಇವಿಷ್ಟು ದೇಹದ ರಚನೆಯಲ್ಲಿ ಜೀವಾಣುಗಳ ಪಾತ್ರದ ಬಗ್ಗೆ ಒಂದು ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.